ಭ್ರಾಮರಿ ಪ್ರಾಣಾಯಾಮ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರ, ಮೊದಲು ದೀರ್ಘವಾಗಿ ಉಸಿರು ತಗೋಬೇಕು. ಉಸಿರು ತಗೊಂಡು ಹೋಲ್ಡ್ ಮಾಡಿ ಇಲ್ಲಿ ಗಂಟಲ ಮೂಲಕ ಹಮ್ಮಿಂಗ್ ಸೌಂಡ್ ಅನ್ನ ಮಾಡ್ಬೇಕು. ಏನ್ ಅಬ್ಸರ್ವ್ ಮಾಡ್ಬೇಕು ನೀವು ಅಂತಂದ್ರ, ಈಗ ನಾವು ಉಸಿರು ತಗೋತೀರಿ, ಉಸಿರು ತಗೊಂಡ್ಮೇಲೆ ಬಾಯಿ ಮುಚ್ಕೊಂಡಿರ್ತೀರಿ. ಸೊ ಬಾಯಿ ಮುಚ್ಕೊಂಡು ಮೂಗಿನ ಮೂಲಕ ದೀರ್ಘವಾಗಿ ಉಸಿರು ತಗೊಂಡಿರ್ತೀರಿ. ಸೊ ಉಸಿರು ತಗೊಂಡಾದ್ಮೇಲೆ ಗಂಟಲ್ ಮೂಲಕ ಹಮ್ಮಿಂಗ್ ಸೌಂಡ್ ಹೇಳ್ತೀರಿ. ಸೊ ಹಮ್ಮಿಂಗ್ ಸೌಂಡ್ ಹೇಳೋಬೇಕಾರ ಸೊ ನಿಮ್ಗೆ ಎಲ್ಲೆಲ್ಲ ವೈಬ್ರೇಟ್ ಆಕೈತಿ ಅನ್ನೋದನ್ನ ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ಹಲ್ಲಿನ ಕಡೆ ನಾಲ್ಗೆ ವೈಬ್ರೇಟ್ ಆಕೈತಿ, ಗಂಟಲ್ ಕಡೆ ವೈಬ್ರೇಟ್ ಆಕೈತಿ, ಇಲ್ಲೇ ಮುಖದ ಮೇಲೆಲ್ಲ ವೈಬ್ರೇಟ್ ಆಗ್ತೈತಿ. ಇದನ್ನ ಅಬ್ಸರ್ವ್ ಮಾಡ್ರಿ. ಅದೇ ರೀತಿ ಈಗ ಉಸಿರು ತಗೋತೀರಿ ನೋಡ್ರಿ, ನೀವು ಉಸಿರು ತಗೊಂಡ್ರಂದ್ರ ಸೊ ನಮ್ ಶೋಲ್ಡರ್ ಎಲ್ಲ ಮ್ಯಾಲ ಹೋಗ್ತೈತಿ. ಅದ ನೀವು ಉಸಿರು ತಗೊಂಡಾದ್ಮೇಲೆ ಮತ್ತೆ ನೀವು ಹಮ್ಮಿಂಗ್ ಸೌಂಡ್ ಮಾಡ್ಕೊಂತ ಬರ್ತೀರಿ ನೋಡ್ರಿ. ಹಮ್ಮಿಂಗ್ ಸೌಂಡ್ ಮಾಡೋಬೇಕಾರ ಮತ್ತೆ ನಿಮ್ ಶೋಲ್ಡರ್ ಕೆಳಗೆ ಇಳಿತಾ ಬರ್ತೈತಿ. ಸೊ ಅದನ್ನ ನೀವು ಕಣ್ಣು ಮುಚ್ಚಿ ಮಾಡೋಬೇಕಾರ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ರಿ. ಸೊ ಅದಕ್ಕಾಗಿ ಬೆನ್ನು ಕತ್ತು ನೇರವಾಗಿರ್ಲಿ, ಎರಡೂ ಕೈಗಳು ಚಿನ್ಮುದ್ರ, ಭ್ರಾಮರಿ ಪ್ರಾಣಾಯಾಮ. ಅದಕ್ಕಾಗಿ ಮೊದಲು ದೀರ್ಘವಾಗಿ ಉಸಿರು ತಗೋತೀರಿ, ಉಸಿರು ತಗೊಂಡು ಹೋಲ್ಡ್ ಮಾಡಿ ಗಂಟಲ್ ಮೂಲಕ ಹಮ್ಮಿಂಗ್ ಸೌಂಡ್. ಪೂರ್ತಿಯಾಗಿ ಉಸಿರನ್ನ ಬಿಟ್ಟು ಮತ್ತೆ ಇನ್ನೊಂದು ಉಸಿರನ್ನ ತೆಗೆದುಕೊಳ್ಬೇಕು. ಉಸಿರನ್ನ ತೆಗೆದುಕೊಳ್ತೀರಿ, ಮತ್ತೆ ಉಸಿರು ತಗೋತೀರಿ, ಸಹಜವಾದ ಉಸಿರಾಟ. ನಿಧಾನವಾಗಿ ಕಣ್ಣುಗಳನ್ನ ತೆರಿತೀರಿ. ಇದು ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ನಾನು ಈಗ ಮಾಡಿ ತೋರಿಸಿದ್ದ ಬಿಗಿನರ್ಸ್ ಅಂತೇಳಿ, ಮೊದ್ಲು ಕಲಿಯೋರ್ ಅಂತ ಏನಿರ್ತಾರಲ್ಲ ಸೊ ಅವ್ರಿಗಾಗಿ. ಸೊ ಇನ್ನೊಂದು ರೀತಿಯಲ್ಲಿ ಇದನ್ನ ಭ್ರಾಮರಿ ಪ್ರಾಣಾಯಾಮನ ಮಾಡ್ಬೋದು. ಯಾವ ರೀತಿ ಅಂತಂದ್ರ, ಮೊದ್ಲು ತೋರು ಬೆರಳನ್ನ ಈ ರೀತಿ ಇಟ್ಕೊಂಡು ತೋರು ಬೆರಳನ್ನ ನಿಮ್ಮ ಕಿವಿಯನ್ನ ಪ್ರೆಸ್ ಮಾಡ್ರಿ. ಈ ಬೆರಳಿಂದ ಕಿವಿಯನ್ನ ಪ್ರೆಸ್ ಮಾಡ್ಕೋಬೇಕು. ಸೊ ಕಿವಿ ಕಡೆ ಇಲ್ಲೇ ಸಾಫ್ಟ್ ಅಂದ್ ಇರ್ತೈತಲ್ರಿ ಇದು. ಸೊ ಇದನ್ನ ಪ್ರೆಸ್ ಮಾಡ್ಬೇಕು, ಜೋರಾಗಿ ಪ್ರೆಸ್ ಅಲ್ಲ, ಓನ್ಲಿ ಅದು ನಮ್ಗೆ ಕ್ಲೋಸ್ ಆಗ್ಬೇಕು. ಸೊ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಕೈಗಳ ಈ ರೀತಿ ಬರ್ಬೇಕು. ಸೊ ಈ ರೀತಿ ಅಲ್ಲ. ಸೊ ಈ ರೀತಿ ಬಂದಾಗ ಏನಾಕೈತೆ ಅಂದ್ರೆ ನಮ್ ಚೆಸ್ಟ್ ಕೂಡ ಇಲ್ಲೇ ಓಪನ್ ಆಗ್ತೈತಿ. ಸೊ ಇಲ್ಲೇ ಈ ರೀತಿ ಕೈಗಳನ್ನ ಬೆರಳಿಂದ ಕಿವಿಯನ್ನ ಮುಚ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ಳೋದು, ಮತ್ತೆ ಗಂಟಲ್ ಮೂಲಕ ಹಮ್ಮಿಂಗ್ ಸೌಂಡ್ ಅನ್ನ ಮಾಡೋದು. ಇದನ್ನು ಕೂಡ ನೀವು 5 ಬಾರಿ ಮಾಡ್ಬಹುದು. ಅವಾಗ ಇಲ್ಲೇನ ಅಬ್ಸರ್ವ್ ಮಾಡ್ಬೇಕಂತಂದ್ರ, ಸೊ ಈಗ ನೀವು ಇಲ್ಲೇ ಉಸಿರನ್ನ ತೆಗೆದುಕೊಂಡು ಹಮ್ಮಿಂಗ್ ಸೌಂಡ್ ಮಾಡ್ತಿರ್ತೀರಿ. ಸೊ ಅವಾಗ ಇಲ್ಲೇ ನಿಮ್ಮ ಸೌಂಡ್ ನಿಮಗ್ ಕೇಳ್ತಿರ್ತೈತಿ. ಇಲ್ಲೇ ಅದ್ ಕೈ ಬಿಟ್ಟಾಗ ಇಲ್ಲೇ ಬೇರೆದೆಲ್ಲ ಸೌಂಡ್ ಕೇಳ್ತಿರ್ತೈತಿ. ಆದ್ರೆ ಇಲ್ಲಿ ಕಿವಿಯನ್ನ ಮುಚ್ಕೊಂಡು ಏನ ಉಸಿರಾಟ ಕ್ರಿಯೆ ಅಂದ್ರ ಏನ ಹಮ್ಮಿಂಗ್ ಸೌಂಡ್ ಮಾಡ್ತಿರ್ತಿರಲ್ಲ, ಸೊ ಅದ್ರ ಸೌಂಡ್ ಇಲ್ಲಿ ನಿಮಗ ಕೇಳ್ತೈತಿ. ಸೊ ಈ ರೀತಿ ಕೈ ಇಟ್ಕೊಂಡಿರ್ತೀರಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ, ದೀರ್ಘವಾದ ಉಸಿರನ್ನ ತೆಗೆದುಕೊಳ್ತೀರಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತೀರಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತೀರಿ.
ಕೈಗಳನ್ನು ಬಿಡಿಸ್ಕೊತೀರಿ. ಸಹಜವಾದ ಉಸಿರಾಟ. ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ. ಸೊ ಭ್ರಾಮರಿ ಪ್ರಾಣಾಯಾಮ ಒಳಗ ಇದೊಂದು ವೇರಿಯೇಷನ್. ಸೊ ಇನ್ನೊಂದು ಕೂಡ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ಷಣ್ಮುಖಿ ಮುದ್ರೆ ಒಳಗ ಈ ಭ್ರಾಮರಿ ಪ್ರಾಣಾಯಾಮ ಮಾಡ್ಬೋದು. ಸೊ ಅದು ಯಾವ ರೀತಿ ಅಂತಂದ್ರೆ ಮೊದ್ಲು ಈ 5 ಬೆರಳಿಂದ ಇದು ಮುಖ ಕಿವಿ ಎಲ್ಲಾನು ಮುತ್ಕೊಳ್ಳೋದು. ಇಲ್ಲೇ ಮೊದ್ಲ ಹೆಬ್ಬೆರಳು ಐತಲ್ಲ, ಇದು ಕಿವಿ ಕ್ಲೋಸ್ ಮಾಡ್ಬೇಕು. ತೋರು ಬೆರಳು ಹಣೆ ಮೇಲೆ ಈ ರೀತಿ ಆಜ್ಞಾ ಚಕ್ರ ಇರುತ್ತಲ್ರಿ, ಅಲ್ಲೇ ಮಧ್ಯದ ಬೆರಳು ನಿಮ್ಮ ಮೂಗಿನ ಕಡೆಗೆ, ಉಂಗುರ ಬೆರಳು ನಿಮ್ಮ ಮೂಗಿನ ಕೆಳಗೆ, ಕಿರು ಬೆರಳು ನಿಮ್ಮ ತುಟಿ ಕೆಳಗೆ. ಈ ರೀತಿ ಕಣ್ಣುಗಳನ್ನ ಮುಚ್ಚಿರ್ತೀರಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತೀರಿ. ಕೈಗಳನ್ನು ಬಿಡಿಸ್ಕೊತೀರಿ. ಕಣ್ಣುಗಳು ಹಾಗೆ ಮುಚ್ಚಿದ್ದಿರ್ಲಿ, ಬೆನ್ನು ಕತ್ತು ನೇರವಾಗಿರ್ಲಿ. ಸಹಜವಾದ ಉಸಿರಾಟ. ಎರಡು ಹಸ್ತಗಳನ್ನ ಜೋಡಿಸಿ ಜೋರಾಗಿ ಉಜ್ಜುತ್ತೀರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನ ಕೆಳಗೆ ಬಿಡಿಸಿ ನಗು ಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ. ಈ ರೀತಿ ಭ್ರಾಮರಿ ಪ್ರಾಣಾಯಾಮನ 3 ರೀತಿ ಮಾಡ್ಬೋದು. ಒಂದೊಂದನ್ನು ನೀವು 5-5 ಸಾರಿ ಮಾಡ್ರಿ. ಸೊ 15 ಸಾರಿ ಆಗ್ಬಿಡುತ್ತೆ.